ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಪುಳಿಯೋಗರೆಗೆ ಫಸ್ಟು ಇಷ್ಟು ಹುಣಸೆಹಣ್ಣು ಮತ್ತು ಬೆಲ್ಲ ಎರಡನ್ನೂ ಕರಗಿಸ್ಬಿಟ್ಟು ರಸ ತಗೋಬೇಕು. ಇದನ್ನ ಫಸ್ಟು ಕುದಿಯೋಕ್ಕಿಡೋಣ. ನೆಕ್ಸ್ಟು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಡೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಮತ್ತು ಮೆಂತ್ಯ ಮತ್ತು ಸಾಸಿವೆ ಹಾಕಬೇಕು. ಫಸ್ಟು ದೂರದ ಮೇಲೆ ಧನಿಯಾ, ಆದಮೇಲೆ ಕರಿಬೇವು, ಆದಮೇಲೆ ಜೀರಿಗೆ ಮತ್ತು ಮೆಣಸು, ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ. ಖಾರ ನೋಡಿ ಹಾಕಿಡಿ, ತುಂಬ ಹಾಕೋಬಾರ್ದು. ಮೆಣಸು ಹಾಕಿರ್ತೀವಲ್ಲ ಖಾರ ಆಗುತ್ತೆ. ಆಯ್ತಿದ್ದು ಹುರಿದು ತಣ್ಣಗಾಗಲಿ. ನೆಕ್ಸ್ಟು ಎಳ್ಳು ಹಾಕೋಣ. ಇನ್ನೊಂದು ಪಾತ್ರೆಗೆ ಎಳ್ಳು ಇದು ಬಿಸಿ ಆಗಲಿ. ಒಂದು ಸ್ವಲ್ಪ ಪಟ ಅನ್ನೋವರೆಗೂ ಹುರಿಬೇಕು. ಇವಾಗ ಎಳ್ಳು ಹುರಿದಾಗಿದೆ, ತೆಗೆದುಬಿಡೋಣ. ನೆಕ್ಸ್ಟು ಕೊಬ್ಬರಿ ಹಾಕಿಡೋಣ. ಒಂದು ಸ್ವಲ್ಪ ಬಿಸಿ ಆದರೆ ಸಾಕಿದು, ಸಾಕಿಷ್ಟೇ. ಇವಾಗ ಇದು ಮಸಾಲೆ ಹುರಿದಿದ್ದಲ್ಲ, ಇದು ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಬೇಕು. ಇವಾಗ ಇದು ಈ ಥರ ಪೌಡ್ರಾಗಿದೆ. ನೆಕ್ಸ್ಟು ಕಾಯಿ ಹುರಿದಿದ್ವಲ್ಲ, ಕಾಯಿ ಮತ್ತು ಎಳ್ಳು ಹಾಕ್ಕೊಂಡು ರುಬ್ಬಾರ್ದು, ಆನ್ ಆ್ಯಂಡ್ ಆಫ್ ಮಾಡಿದರೆ ಸಾಕು. ಮಿಕ್ಸ್ ಆಗಬೇಕಷ್ಟೇ ಅದಕ್ಕೆ. ಇವಾಗ ಇದು ರೆಡಿಯಾಗಿದೆ. ನೆಕ್ಸ್ಟು ಇದಕ್ಕೆ ಒಗ್ಗರಣೆ ಮಾಡೋಣ. ನೆಕ್ಸ್ಟು ಬಾಣಲಿ ಇಟ್ಕೊಂಡು ಬಾಣಲಿ ಕಾದ್ಮೇಲೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಕಡಲೆ ಬೀಜ ಹಾಕೋಣ. ನೆಕ್ಸ್ಟು ಕಡಲೆಬೇಳೆ, ಉದ್ದಿನಕಾಳು ತರವು ವೈಟು, ನೆಕ್ಸ್ಟು ಸಾಸಿವೆ, ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಬೇಕು. ಹಿಂಗು ಮತ್ತು ಅರಿಶಿನ ಮತ್ತು ಕರಿಬೇವು ಹಾಕಬೇಕು. ಸಾಕಿದು ಇಡೋಣ. ನೆಕ್ಸ್ಟು ಕುದಿಯೋಕ್ಕೆ ಇಟ್ಟಿದ್ವಲ್ಲ ಹುಣಸೆಹಣ್ಣು ಮತ್ತು ಇದು ಈ ಥರ ನೀಟಾಗಿ ಬೆಂದು ಈ ಥರ ಆಗಿರುತ್ತೆ. ಈ ಥರ ಮಾಡ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ಇದನ್ನು ಪುಳಿಯೋಗರೆ ಪೌಡ್ರ್ ಇದೆಯಲ್ಲ, ಹಾಕ್ಬಿಟ್ಟು ಮಸಾಲ
ಹಾಕ್ಬಿಡೋಣ. ಇದು ನೀಟಾಗಿ ಈ ಥರ ಮಿಕ್ಸ್ ಆದಮೇಲೆ ಒಗ್ಗರಣೆ ಹಾಕಿದ್ದೀವಲ್ಲ, ಕಡಲೆ ಬೀಜ ಕಡಲೆಬೇಳೆ ಎಲ್ಲ, ಅದನ್ನ ಇದಕ್ಕೆ ಹಾಕಬೇಕು. ಉಪ್ಪು ನೋಡಿ ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು. ನಾನು ಪಾಕಕ್ಕೆ ಹಾಕಿದ್ದೆ ಬೆಲ್ಲ ಮತ್ತು ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಇವಾಗ ಉಪ್ಪು ಹಾಕಿದ್ದೀನಿ. ಒಂದು 2 ನಿಮಿಷ ಈ ಥರ ಕೈ ಆಡಿದರೆ ಇದು ಗೊಜ್ಜು ಮುಗೀತು. ಇದು ಈ ಥರ ಎಣ್ಣೆ ಇಟ್ಕೊಳ್ಬೇಕು. ಇವಾಗ ಇದು ಬೆಂದಿದೆ. ನೆಕ್ಸ್ಟ್ ಇದನ್ನ ಎತ್ಕೊಂಡು ಎಷ್ಟು ಬೇಕಷ್ಟಕ್ಕೆ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು. ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಈ ಥರ ಅನ್ನಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತಂದು ಮಾಡೋಕ್ಕಿಂತ ಮನೆಯಲ್ಲೇ ಮಾಡ್ಕೋಬೋದು ಸುಲಭವಾಗಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಒಂದು ಸಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ.